ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಚಾನಲ್. ಐ ಆಮ್ ಸುನೀತಾ. ನಾನಿವತ್ತು ಹೋಳಿಗೆ ಸಾರನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ರೀ. ಇಲ್ಲಿ ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೊಂಡ್ರಿ. ಈ ಕಡೆಗೆ ನಮ್ಗೆ ಎಷ್ಟು ಬೇಕಷ್ಟು ಹವಿಸ್ ಕಾಳು, ಕೊತ್ತಂಬರಿ, ಆಮೇಲೆ ಕರಿಬೇವು, ಜೀರಿಗೆ, ಮೆಂತ್ಯ ಕಾಳು, ಆಮೇಲೆ 4 ಬೋಳ್ ಮೆಣಸು, 4 ಲವಂಗ, ಹುಣಸೆ ಹಣ್ಣನ್ನು ಇಟ್ಕೊಂಡ್ರಿ. ಇಲ್ಲೇನು ಮಾಡ್ತಾಯಿದ್ದೀನಿ, ಅವನ್ನೆಲ್ಲವನ್ನು ತವೆಯಲ್ಲಿ ಇಟ್ಟು ಹುರಿತಾ ಇದ್ದೀನಿ ರೀ. ಹುರಿದು ಸ್ವಲ್ಪ ಕೆಂಪಾದ್ಮೇಲೆ ಅದಕ್ಕೆ ನಾನು ಎಣ್ಣೆಯನ್ನು ಹಾಕ್ತೀನಿ ರೀ. ಎಣ್ಣೆ ಹಾಕಿ ಅವನ್ನ ಫ್ರೈ ಮಾಡ್ತೇನೆ ರೀ. ಆಮೇಲೆ ಇಲ್ಲಿರ್ತಕ್ಕಂತಹ ಮಸಾಲೆ ಏನು ಇದಾವಲ್ಲ ರೀ, ಇವು ಸಾಂಬಾರುಗಳು, ಅವು ಜೀರಿಗೆ, ಅವನು ಕೂಡ ಇದ್ರೊಳಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಆಮೇಲೆ ಅವನು ಕೂಡ ಬಿಸಿ ಮಾಡ್ಕೊತೀನಿ ರೀ. ಬಿಸಿ ಮಾಡ್ಕೊಂಡಾದ್ಮೇಲೆ ಇವೆಲ್ಲವನ್ನು ಜೊತೆಗೆ ನಾವು ತೊಳೆದಿಟ್ಟಿರ್ತಕ್ಕಂತಹ ಹುಣಸೆ ಹಣ್ಣು ತೊಳೆದಿಟ್ಟಿದ್ನಲ್ಲ ರೀ, ಅದು ಹುಣಸೆ ಹಣ್ಣು ಹಾಕ್ತೀನಿ ರೀ. ಹಾಕಿ ಆದ್ಮೇಲೆ ಕೊಬ್ಬರಿ ತೊಳೆದಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೇನೆ ರೀ. ಆಮೇಲೆ ನಮ್ಗೆ ಅಲ್ಲ ಬೇಕಾಯ್ತು ರೀ, ಅದಕ್ಕೆ ಅಲ್ಲನೂ ಕೂಡ ಕಟ್ ಮಾಡಿಟ್ಕೊಂಡು ಹಾಕಿದ್ದೇನೆ ರೀ. ಖಾರ ನಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕ್ರಿ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ರಿ, ಕಡಿಮೆನೇ ಹಾಕ್ರಿ ಹೆಚ್ಚಾಗಿ. ಅದ್ರ ಜೊತೆಗೆ ಇವೆಲ್ಲವನ್ನು ಹಾಕಿ ಅಲ್ಲನೂ ಕೂಡ ಕಟ್ ಮಾಡಿ ಹಾಕಿ ಇದನ್ನ ಮಿಕ್ಸಿ ಜಾರ್ಗೆ ರುಬ್ಬ್ರಿ. ಅಲ್ಲೇ ರುಬ್ಕೊಂಬಂದಾದ್ಮೇಲೆ ಇಲ್ಲಿ ಎಣ್ಣೆ ಕಾಯ್ಕಿಟ್ಟು ಕುಟ್ಟಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು ಹಾಕಿದಿರಿ, ಜೀರಿಗೆ ಮತ್ತು ಸಾಸಿವೆಯನ್ನು, ಕರಿಬೇವನ್ನು ಹಾಕಿದಿರಿ. ಕೊತ್ತಂಬರಿ ಆಗಿತ್ತು ರೀ, ಅಲ್ಲಿಗೆ ಕೊತ್ತಂಬರಿ ಕಡಿಮೆ ಆಗಿದ್ದರಿಂದ ನಾನು ಅದನ್ನು ಹಾಕ್ಲಿಲ್ಲ ರೀ. ಇಷ್ಟಾದಮೇಲೆ ನಾವು ಕಡಲೆಬೇಳೆಯನ್ನು ಕುದಿಸಿರ್ತಕ್ಕಂಥದ್ದನ್ನು ನಾವೇನು ಮಾಡಿದ್ವಿ, ಅಲ್ಲಿ ಕಟ್ಟಿಟ್ಟಿದ್ವಲ್ಲ ರೀ, ಆ ಕಟ್ಟನ್ನು ಕೂಡ ಇದಕ್ಕೆ ಇವೆಲ್ಲ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆದ್ಮೇಲೆ ಹಾಕಿರ್ತೇವೆ ರೀ. ಹಾಕಿ ಆದ್ಮೇಲೆ ಇಲ್ಲಿ ರುಬ್ಬಿರ್ತಕ್ಕಂತಹ ಮಸಾಲೆಯನ್ನು ಕೂಡ ಅದಕ್ಕೆ ಹಾಕ್ತೇವೆ ನೋಡಿರಿ. ಮಸಾಲೆ ಹಾಕುವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನಿಮಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊರಿ, ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಂಡು ಹೆಂಗೆ ಮಾಡ್ಕೊಂಡ್ರು ಚೆನ್ನಾಗಾಗಿರ್ತೀರಿ ಸಾಂಬಾರು. ಹಾಗಾದ್ರೆ ನೀವು ಕೂಡ ಅದಕ್ಕೆ ಬೆಲ್ಲವನ್ನು ಹಾಕಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಬೆಲ್ಲ ಮತ್ತು ಉಪ್ಪನ್ನು ಈ ಒಂದು ಕಡಲೆಬೇಳೆ ಸಾಂಬಾರಕ್ಕೆ ಹಾಕೋದ್ರಿಂದ ಹೋಳಿಗೆ ಸಾರಿಗೆ ಹಾಕೋದ್ರಿಂದ ಟೇಸ್ಟ್ ಬರ್ತೀರಿ. ಅದಕ್ಕೆ ನೀವು ಕೂಡ ಈ ರೀತಿ ಸಾಂಬಾರವನ್ನು ಮಾಡ್ಕೊಂಡು ತಿಂದು ನೋಡಿರಿ. ಅದು ಟೇಸ್ಟ್ ಆಗಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿರಿ. ಟೇಸ್ಟ್ ಅಲ್ಲರಿ ಕಮೆಂಟ್ ಮಾಡಿರಿ. ಅಂದ್ರೆ ನೀವು ಹೆಂಗೆ ಮಾಡಿರ್ತೀರ ಅಂತ ಗೊತ್ತಾಗಬೇಕಲ್ರಿ. ಅದಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬನ್ನು ಕೂಡ ಮಾಡಿರಿ. ಥ್ಯಾಂಕ್ ಯು.